ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಅದ್ದೂರಿಯಿಂದ ಜರುಗಿತು ಕೋನ ಬಿಡುವ ಸಂಪ್ರದಾಯ ಕಾರ್ಯಕ್ರಮ. ಪ್ರತಿ 11 ವರ್ಷಗಳಿಗೊಮ್ಮೆ ನಡೆಯುವ ಸಂಕೇಶ್ವರ ಮಹಾಲಕ್ಷ್ಮಿ ಜಾತ್ರೆಯನ್ನು 2027ರಲ್ಲಿ ವೈಭವದಿಂದ ನಡೆಸಲು ನಿರ್ಧರಿಸಲಾಗಿದ್ದು, ಅದರ ಪ್ರಥಮ ಧಾರ್ಮಿಕ ವಿಧಿಯಾದ ಕೋನ ಬಿಡುವ ಕಾರ್ಯಕ್ರಮದ ಜೊತೆಗೆ ಚಚ್ಚಲು ಕಾರ್ಯಕ್ರಮ ಮಂಗಳವಾರ ಅದ್ದೂರಿಯಾಗಿ ನೆರವೇರಿತು. ಬೆಳಗ್ಗೆ 8 ಗಂಟೆಗೆ ಹಕ್ಕುದಾರರು, ಯಾತ್ರಾ ಸಮಿತಿ ಸದಸ್ಯರು ಹಾಗೂ ಭಕ್ತರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸೇರಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಸಂತೋಷ್ ಪುಂಡ್ಲಿಕ್ ಹವಾಲ್ದಾರ್ ಅವರ ನಿವಾಸಕ್ಕೆ ತೆರಳಿದರು. ಖಾತೆದಾರ್ ಪಾಟೀಲ್ ಮನೆತನದ ಕುನಾಲ್ಗೌಡ ಪಾಟೀಲ್ ದಂಪತಿ ಅವರು ಹವಾಲ್ದಾರ್ ಕುಟುಂಬಕ್ಕೆ ಸಮವಸ್ತ್ರ ನೀಡಿ ಉಡಿ ತುಂಬುವ ಸಂಪ್ರದಾಯ ನೆರವೇರಿಸಿದರು. ಅದರ ಪ್ರತಿಯಾಗಿ ಹವಾಲ್ದಾರ್ ಕುಟುಂಬದವರು ಖಾತೆದಾರರಿಗೆ ಅರಿಶಿನ ಕುಂಕುಮ ನೀಡಿ ಗೌರವವನ್ನು ಸಲ್ಲಿಸಿದರು. ಬಳಿಕ ಖಾತೆದಾರರು ಹಾಗೂ ಹವಾಲ್ದಾರ್ ಕುಟುಂಬಸ್ಥರು ಕೋನಕ್ಕೆ ಪೂಜೆಯನ್ನು ಸಲ್ಲಿಸಿ ಯಾತ್ರಾ ಸಮಿತಿ ಹಾಗೂ ಹಕ್ಕುದಾರರ ಪರವಾಗಿ ದಿಲೀಪ್ ಅಸೋದೆ ಅವರು ಕೋನವನ್ನು ವಶಕ್ಕೆ ಪಡೆದರು. ನಂತರ ವಾದ್ಯಮೇಳ, ಗುಲಾಲ ಎರಚುವ ಸಂಭ್ರಮದ ನಡುವೆ ಬುಷಾಳ ಲಕ್ಷ್ಮೀ ದೇವಸ್ಥಾನಕ್ಕೆ ಕೋನವನ್ನು ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಅಲ್ಲಿಂದ ಖಾತೆದಾರರ ಮನೆ, ಹಕ್ಕುದಾರರ ಮನೆ ಹಾಗೂ ಶಂಕರಾಚಾರ್ಯರ ಮಠಕ್ಕೆ ಪ್ರದಕ್ಷಿಣೆ ಹಾಕಿದೆ. ಬಿಡ್ಕೊಂಡು ಅಡ್ರೆಸ್ನ ಜಾತ್ರೆ ಮಾಡೋರು ಅವ್ರು ಅಲ್ಲಿ ಎಸ್ಕೊಟ್ಟು ಅವ್ರು ಬಂದನ್ ಕೇಳೋರು, ನಾವು ಬಂದನ್ ಕೇಳೋನು, ನಾ ಕೊಟ್ಟಿರ್ಬೇಕಲ್ಲ ನೀ ಕೊಟ್ಟಿರ್ತೀನಿ ಮಹಾಲಕ್ಷ್ಮಿ ಚಾಂಗ್ ಬಳಿಕ ಹಕ್ಕುದಾರರಾದ ಗಿರೀಶ್ ಕುಲಕರ್ಣಿ ಅವರ ಮನೆಯಲ್ಲಿ ಬಂದು ನಂತರ ಕೋನಕ್ಕೆ ಚಿನಾರ್ ಕುಲಕರ್ಣಿ ದಂಪತಿಗಳ ಹಸ್ತದಿಂದ ವಿಧಿವತ್ತಾಗಿ ಪೂಜೆಯನ್ನು ಸಲ್ಲಿಸಿ ಹಾಗೆಯೇ ಶೆಟ್ಟಿಮನಿ ಮನೆಗೆ ಹೋಗಿ ಮತ್ತೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರೆತರಲಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ದಿಲೀಪ್ ಅಸೋದೆ ಅವರು ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ಜಾತ್ರೆ ನಡೆಸುತ್ತಿರುವುದು ಸಂತಸದ ವಿಷಯವಾಗಿದೆ. ದೇವಿಯ ಕೃಪೆಯಿಂದ ಎಲ್ಲರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸಿದರು.
ಬಳಿಕ ಧಾರ್ಮಿಕ ವಿಧಿವಿಧಾನಗಳಂತೆ ಕೋನವನ್ನು ಬಿಡಲಾಯಿತು. ಕಾರ್ಯಕ್ರಮದ ನಂತರ ಭಕ್ತರು ಬುಷಾಳ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದು ಪೂಜೆಯನ್ನು ಸಲ್ಲಿಸಿದರು. ಕೋನ ಬಿಡುವ ವೇಳೆ ಸುರಿದ ಮಳೆಯು ಭಕ್ತರಲ್ಲಿ ವಿಶೇಷ ಸಂಭ್ರಮ ಮೂಡಿಸಿತು. ಇದನ್ನು ದೇವಿಯ ಅನುಗ್ರಹದ ಸಂಕೇತ ಹಾಗೂ ಉತ್ತಮ ಮಳೆ ಬೆಳೆಗಿರುವ ಶುಭ ಸೂಚನೆ ಎಂದು ಅನೇಕ ಭಕ್ತರು ಅಭಿಪ್ರಾಯಪಟ್ಟರು. ಕೆಲವರು ದೇವಿಯ ಶಕ್ತಿ ಎಂದು ಅನಾವರಣವೇ ಎಂದು ಭಕ್ತಿಭಾವದಿಂದ ಹೇಳಿದರು. ಈ ಸಂದರ್ಭದಲ್ಲಿ ಹಕ್ಕುದಾರರಾದ ಸಾಯಿಗೌಡ ಸಚಿನ್ ಪಾಟೀಲ್, ಕುನಾಲ್ ಪಾಟೀಲ್, ಗಿರೀಶ್ ಕುಲಕರ್ಣಿ, ಬಸವನ್ನಿ ಕರ್ದೇಗೌಡ, ಅಪ್ಪಾಸಾಹೇಬ್ ಶೆಟ್ಟಿಮನಿ, ಕಮಿಟಿ ಅಧ್ಯಕ್ಷರಾದ ಅಪ್ಪಾಸಾಹೇಬ್ ಶಿರ್ಕೋಳಿ, ಉಪಾಧ್ಯಕ್ಷರಾದ ಅಮರ್ ನಲ್ವಡೆ, ಕಾರ್ಯಾಧ್ಯಕ್ಷರಾದ ಸುನೀಲ್ ಪರ್ವತರಾವ್, ಕಾರ್ಯದರ್ಶಿಗಳಾದ ಬಸನಗೌಡ ಪಾಟೀಲ್, ಸಹ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ದೇಸಾಯಿ, ಬಂಡು ಹತ್ನೂರೆ, ಸಂಜಯ್ ಶಿರ್ಕೋಳಿ, ನಂದು ಮುಡ್ಶಿ, ಗಜಾನನ್ ಕೊಳ್ಳಿ, ರೋಹನ್ ನೇಸ್ರಿ, ಸುಭಾಷ್ ಕಾಸರ್ಕರ್, ನ್ಯಾಯವಾದಿಗಳಾದ ಪ್ರವೀಣ್ ನೇಸ್ರಿ, ಮಹೇಶ್ ದೇಸಾಯಿ, ಅಭಿಜಿತ್ ಕುರನ್ಕರ್, ಸಂಜು ಹಿರೇಮಠ್, ಡಾಕ್ಟರ್ ಮಂದಾರ್ ಹಾವಳ್, ಚಿದಾನಂದ್ ಕರ್ದೇನವರ್, ಪ್ರಮೋದ್ ಹೊಸ್ಮನಿ, ಸಂತೋಷ್ ಸತ್ನಾಯಿಕ್, ದಸ್ತಗೀರ್ ತೇರ್ನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸುಮಾರು 2,000ಕ್ಕೂ ಅಧಿಕ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಿಭಾವ ಮತ್ತು ಸಂಭ್ರಮದಿಂದ ಕೋನ ಬಿಡುವ ಸಂಪ್ರದಾಯಕ್ಕೆ ಸಾಕ್ಷಿಯಾದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.